ಅವರು ಈ ಹಿಂದೆ ಕಲಾಪದ ಅವಧಿಯಲ್ಲಿ ಮಾತನಾಡಿದ್ದಕ್ಕೂ ಈಗ ಮಾತನಾಡ್ತಿರೋದಕ್ಕೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮೆತ್ತಗಾದ್ರ ಸಚಿವ ರಾಜಣ್ಣ ಕಲಾಪದ ಅವಧಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿದ್ರು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದೆ, ದಾಖಲೆಗಳ ಸಮೇತ ದೂರು ಕೊಡ್ತೇನೆ ಅಂದಿದ್ರು ರಾಜಣ್ಣ. ಆದ್ರೆ ಇವತ್ತು ನನ್ನ ಹತ್ರ ಯಾವುದೇ ದಾಖಲೆ ಇಲ್ಲ ಅಂತ ಹೇಳ್ತಿದ್ದಾರೆ. ದಾಖಲೆ ನೀಡದೆ ದೂರು ನೀಡ್ತೇನೆ ಅಂತ ಹೇಳ್ತಿದ್ದಾರೆ ರಾಜಣ್ಣ ಅವರು. ಹಾಗಾದ್ರೆ ಹೈಕಮಾಂಡ್ ಏನಾದ್ರೂ ರಾಜಣ್ಣ ಅವ್ರ ಮೇಲೆ ಒತ್ತಡವನ್ನ ಹೇಳ್ತಾ ಇದೆಯಾ? ಹೈಕಮಾಂಡ್ನ ಬಲವಂತಕ್ಕೇನೆ ಮೆತ್ತಗಾದ್ರ ರಾಜಣ್ಣ ಅನ್ನೋ ಅನುಮಾನ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ದಾಖಲೆ ಇದೆ, ದಾಖಲೆ ಸಮೇತ ದೂರು ಕೊಡ್ತೇನೆ ಅಂತ ಹೇಳಿ ಸದನದ ಸಂದರ್ಭದಲ್ಲಿ ಹೇಳಿದ ರಾಜಣ್ಣ ಅವರು ಇವತ್ತು ದಾಖಲೆ ಇಲ್ಲ, ಸಿಸಿಟಿವಿ ಫುಟೇಜ್ ಇಲ್ಲ, ಈ ರೀತಿಯಾದ ಹೇಳಿಕೆ. ನಿಜವಾಗ್ಲೂ ದಾಖಲೆಗಳು ಇದೆಯಾ ಇಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಇವರ ಮಾತು. ಡೀಟೇಲ್ಸ್ ಹಂಚಿಕೊಳ್ಳೋಕಾದ್ರೆ ಸ್ಮಿತಾ, ನಮಗೆ ಇರತಕ್ಕಂತ ಮಾಹಿತಿಗಳ ಪ್ರಕಾರ ರಾಜಣ್ಣ ಅವರ ಬಳಿ ದಾಖಲೆಗಳಿದಾವೆ. ಯಾಕಂದ್ರೆ ನಾವು ಇದನ್ನ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ದಾಖಲೆಗಳನ್ನ ರಾಜಣ್ಣ ಅವರು ಇಟ್ಕೊಂಡಿದ್ದಾರೆ. ಇದು ಒಂದು ಭಾಗ. ಹೋದ ಗುರುವಾರ, ಕಳೆದ ಗುರುವಾರವೇ ಇದನ್ನ ಸದನದಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದು ರಾಜಣ್ಣ. ಅವತ್ತು ಸದನದಲ್ಲಿ ಅಬ್ಬರಿಸಿ ಬಬ್ಬೆರೆದಿದ್ರು. ಇದಕ್ಕೆ ಬಿಜೆಪಿ ಸೇರಿದಂತೆ ಸ್ವಪಕ್ಷೀಯರು ಕೂಡ ಸಾಥ್ ಕೊಟ್ಟಿದ್ರು. ಯಾರೇ ಆಗ್ಲಿ ಈ ಹನಿ ಟ್ರ್ಯಾಪ್ ಹಿಂದೆ ಎಂತವರೇ ನಾಯಕರಾಗಿರ್ಲಿ, ನಾವು ಅವ್ರನ್ನ ಮಟ್ಟ ಹಾಕ್ತೇವೆ ಅನ್ನುವಂತ ಮಾತನ್ನ ಅಬ್ಬರಿಸಿ ಬಬ್ಬೆರೆದಿದ್ರು. ಮತ್ತು ಸ್ವತಃ ಅವರೇ ಸದನದಲ್ಲಿ ಹೇಳ್ತಾರೆ, ನನ್ನ ಹತ್ರ ಎಲ್ಲ ದಾಖಲೆಗಳಿದಾವೆ, ದಾಖಲೆ ಸಮೇತ ನಾನು ದೂರು ಕೊಡ್ತೇನೆ, ಸಿಎಂಗೆ ಕೊಡ್ತೇನೆ, ಮತ್ತೆ ಗೃಹ ಸಚಿವರು ಕೊಡ್ತೇನೆ ಅನ್ನೋಂತ ಮಾತನ್ನ ಹೇಳಿದ್ರು. ಗುರುವಾರ ಕಳೆದ ಎಷ್ಟು ದಿನ ಆಯ್ತು? ಈಗ ಆಗ್ಲೇ 4-5 ದಿನಗಳಾಯ್ತು. 4-5 ದಿನದಿಂದ ದೂರು ಕೊಟ್ಟಿಲ್ಲ. ಆದ್ರೆ ಹೊರತುಪಡಿಸಿ ಇವತ್ತು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ನೀವು ಗಮನಿಸಿರಬಹುದು, ನಾನು ಇವತ್ತು ದೂರು ಕೊಡ್ತಾ ಇದ್ದೇನೆ, ಆದ್ರೆ ಯಾವುದೇ ದಾಖಲೆಗಳು ನನ್ನ ಹತ್ರ ಇಲ್ಲ, ನಾನು ದಾಖಲೆ ಇಲ್ಲದೆ ದೂರನ್ನು ಕೊಡ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಂಟ್ರಿ ಆಗಿರೋದು ಇದಕ್ಕೆ ಒಂದಷ್ಟು ಅನುಮಾನಗಳಿಗೆ ಪುಷ್ಟಿಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ರಾಷ್ಟ್ರ ವ್ಯಾಪದ ಮಟ್ಟದಲ್ಲಿ ಕಾಂಗ್ರೆಸ್ನವರಿಗೆ ಒಂದಷ್ಟು ಮುಜುಗರ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗುವಂತ ಕೆಲಸಗಳು ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸ್ವತಃ ಹೈಕಮಾಂಡ್ ನಾಯಕರು ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಭೇಟಿ ಮಾಡಿ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿದ್ದಾರೆ. ಈ ಪ್ರಕರಣದಲ್ಲಿ ಒಂದಷ್ಟು ನೀವು ಅಳೆದು ತೂಗು ನಿರ್ಧಾರಗಳನ್ನ ಮಾಡಿ ಅನ್ನುವಂಥದ್ದು ಮತ್ತು ಗರಂ ಕೂಡ ಆಗಿದ್ರು ಅನ್ನುವಂತ ಮಾಹಿತಿಗಳಿದಾವೆ. ಈ ಪ್ರಕರಣವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಕ್ಕೆ ಹಾಕ್ಬಿಟ್ರಿ ಅನ್ನುವಂಥದ್ದು. ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಮತ್ತು ಇವತ್ತು ರಾಜಣ್ಣ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ರಾಜಣ್ಣ ಅವರು ಮೆತ್ತಗಾಗಿದ್ದಾರೆ ಅನ್ನುವಂಥದ್ರಲ್ಲಿ ಅನುಮಾನ ಇಲ್ಲ. ಇದರಲ್ಲಿ ರಾಜಣ್ಣ ಅವರು ಮೆತ್ತಗಾಗಿದ್ದಾರೆ. ಕಾಟಾಚಾರಕ್ಕೆ ಏನಾದ್ರೂ ಇದನ್ನ ದೂರು ಕೊಡ್ತಾ ಇದಾರಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದಾವೆ. ಅವ್ರ ದೂರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದಾರೆ ಅನ್ನೋದನ್ನ ಗ್ರಹಿಸಿದ ನಂತರ ಮೆತ್ತಗಾದ್ರ ಅಥವಾ ಇನ್ನೂ ಕೂಡ ಅವರು ನನಗೆ ನ್ಯಾಯ ಸಿಗಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಗಟ್ಟಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಲಿದೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಲಾಂಗ್ ಅವರು ಈ ಹಿಂದೆ ಕಲಾಪದ ಅವಧಿಯಲ್ಲಿ ಮಾತನಾಡಿದ್ದಕ್ಕೂ ಈಗ ಮಾತನಾಡ್ತಿರೋದಕ್ಕೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮೆತ್ತಗಾದ್ರ ಸಚಿವ ರಾಜಣ್ಣ ಕಲಾಪದ ಅವಧಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿದ್ರು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದೆ, ದಾಖಲೆಗಳ ಸಮೇತ ದೂರು ಕೊಡ್ತೇನೆ ಅಂದಿದ್ರು ರಾಜಣ್ಣ. ಆದ್ರೆ ಇವತ್ತು ನನ್ನ ಹತ್ರ ಯಾವುದೇ ದಾಖಲೆ ಇಲ್ಲ ಅಂತ ಹೇಳ್ತಿದ್ದಾರೆ. ದಾಖಲೆ ನೀಡದೆ ದೂರು ನೀಡ್ತೇನೆ ಅಂತ ಹೇಳ್ತಿದ್ದಾರೆ ರಾಜಣ್ಣ ಅವರು. ಹಾಗಾದ್ರೆ ಹೈಕಮಾಂಡ್ ಏನಾದ್ರೂ ರಾಜಣ್ಣ ಅವ್ರ ಮೇಲೆ ಒತ್ತಡವನ್ನ ಹೇಳ್ತಾ ಇದೆಯಾ? ಹೈಕಮಾಂಡ್ನ ಬಲವಂತಕ್ಕೇನೆ ಮೆತ್ತಗಾದ್ರ ರಾಜಣ್ಣ ಅನ್ನೋ ಅನುಮಾನ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ದಾಖಲೆ ಇದೆ, ದಾಖಲೆ ಸಮೇತ ದೂರು ಕೊಡ್ತೇನೆ ಅಂತ ಹೇಳಿ ಸದನದ ಸಂದರ್ಭದಲ್ಲಿ ಹೇಳಿದ ರಾಜಣ್ಣ ಅವರು ಇವತ್ತು ದಾಖಲೆ ಇಲ್ಲ, ಸಿಸಿಟಿವಿ ಫುಟೇಜ್ ಇಲ್ಲ, ಈ ರೀತಿಯಾದ ಹೇಳಿಕೆ. ನಿಜವಾಗ್ಲೂ ದಾಖಲೆಗಳು ಇದೆಯಾ ಇಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಇವರ ಮಾತು. ಡೀಟೇಲ್ಸ್ ಹಂಚಿಕೊಳ್ಳೋಕಾದ್ರೆ ಸ್ಮಿತಾ, ನಮಗೆ ಇರತಕ್ಕಂತ ಮಾಹಿತಿಗಳ ಪ್ರಕಾರ ರಾಜಣ್ಣ ಅವರ ಬಳಿ ದಾಖಲೆಗಳಿದಾವೆ. ಯಾಕಂದ್ರೆ ನಾವು ಇದನ್ನ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ದಾಖಲೆಗಳನ್ನ ರಾಜಣ್ಣ ಅವರು ಇಟ್ಕೊಂಡಿದ್ದಾರೆ. ಇದು ಒಂದು ಭಾಗ. ಹೋದ ಗುರುವಾರ, ಕಳೆದ ಗುರುವಾರವೇ ಇದನ್ನ ಸದನದಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದು ರಾಜಣ್ಣ. ಅವತ್ತು ಸದನದಲ್ಲಿ ಅಬ್ಬರಿಸಿ ಬಬ್ಬೆರೆದಿದ್ರು. ಇದಕ್ಕೆ ಬಿಜೆಪಿ ಸೇರಿದಂತೆ ಸ್ವಪಕ್ಷೀಯರು ಕೂಡ ಸಾಥ್ ಕೊಟ್ಟಿದ್ರು. ಯಾರೇ ಆಗ್ಲಿ ಈ ಹನಿ ಟ್ರ್ಯಾಪ್ ಹಿಂದೆ ಎಂತವರೇ ನಾಯಕರಾಗಿರ್ಲಿ, ನಾವು ಅವ್ರನ್ನ ಮಟ್ಟ ಹಾಕ್ತೇವೆ ಅನ್ನುವಂತ ಮಾತನ್ನ ಅಬ್ಬರಿಸಿ ಬಬ್ಬೆರೆದಿದ್ರು. ಮತ್ತು ಸ್ವತಃ ಅವರೇ ಸದನದಲ್ಲಿ ಹೇಳ್ತಾರೆ, ನನ್ನ ಹತ್ರ ಎಲ್ಲ ದಾಖಲೆಗಳಿದಾವೆ, ದಾಖಲೆ ಸಮೇತ ನಾನು ದೂರು ಕೊಡ್ತೇನೆ, ಸಿಎಂ
ಸಿಎಂಗೆ ಕೊಡ್ತೇನೆ ಮತ್ತೆ ಗೃಹ ಸಚಿವರು ಕೊಡ್ತೇನೆ ಅನ್ನೋಂತ ಮಾತನ್ನ ಹೇಳಿದ್ರು. ಗುರುವಾರ ಕಳೆದ ಎಷ್ಟು ದಿನ ಆಯ್ತು, ಈಗ ಆಗ್ಲೇ 4-5 ದಿನಗಳಾಯ್ತು. 4-5 ದಿನದಿಂದ ದೂರು ಕೊಟ್ಟಿಲ್ಲ. ಅದ್ರ ಹೊರತುಪಡಿಸಿ ಇವತ್ತು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ನೀವು ಗಮನಿಸಿರಬಹುದು, ನಾನು ಇವತ್ತು ದೂರು ಕೊಡ್ತಾ ಇದ್ದೇನೆ, ಆದ್ರೆ ಯಾವುದೇ ದಾಖಲೆಗಳು ನನ್ನ ಹತ್ರ ಇಲ್ಲ, ನಾನು ದಾಖಲೆ ಇಲ್ಲದೆ ದೂರನ್ನು ಕೊಡ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಂಟ್ರಿ ಆಗಿರೋದು ಇದಕ್ಕೆ ಒಂದಷ್ಟು ಅನುಮಾನಗಳಿಗೆ ಪುಷ್ಟಿಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ರಾಷ್ಟ್ರ ವ್ಯಾಪದ ಮಟ್ಟದಲ್ಲಿ ಕಾಂಗ್ರೆಸ್ನವರಿಗೆ ಒಂದಷ್ಟು ಮುಜುಗರ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗುವಂತ ಕೆಲಸಗಳು ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸ್ವತಃ ಹೈಕಮಾಂಡ್ ನಾಯಕರು, ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಭೇಟಿ ಮಾಡಿ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿದ್ದಾರೆ. ಈ ಪ್ರಕರಣದಲ್ಲಿ ಒಂದಷ್ಟು ನೀವು ಅಳೆದು ತೂಗು ನಿರ್ಧಾರಗಳನ್ನ ಮಾಡಿ ಅನ್ನುವಂಥದ್ದು ಮತ್ತು ಗರಂ ಕೂಡ ಆಗಿದ್ರು ಅನ್ನುವಂತ ಮಾಹಿತಿಗಳಿದಾವೆ. ಈ ಪ್ರಕರಣವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಕ್ಕೆ ಹಾಕ್ಬಿಟ್ರಿ ಅನ್ನುವಂಥದ್ದು. ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಮತ್ತು ಇವತ್ತು ರಾಜಣ್ಣ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ರಾಜಣ್ಣ ಅವರು ಮೆತ್ತಗಾಗಿದ್ದಾರೆ ಅನ್ನುವಂಥದ್ರಲ್ಲಿ ಅನುಮಾನ ಇಲ್ಲ. ಇದರಲ್ಲಿ ರಾಜಣ್ಣ ಅವರು ಮೆತ್ತಗಾಗಿದ್ದಾರೆ. ಕಾಟಾಚಾರಕ್ಕೆ ಏನಾದ್ರೂ ಇದನ್ನ ದೂರು ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದಾವೆ. ಅವ್ರ ದೂರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದಾರೆ ಅನ್ನೋದನ್ನ ಗ್ರಹಿಸಿದ ನಂತರ ಮೆತ್ತಗಾದ್ರ ಅಥವಾ ಇನ್ನೂ ಕೂಡ ಅವರು ನನಗೆ ನ್ಯಾಯ ಸಿಗಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಗಟ್ಟಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಲಿದೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಲಾಂಘ್ರಾ ಅವರು ಈ ಹಿಂದೆ ಕಲಾಪದ ಅವಧಿಯಲ್ಲಿ ಮಾತನಾಡಿದ್ದಕ್ಕೂ ಈಗ ಮಾತನಾಡ್ತಿರೋದಕ್ಕೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮೆತ್ತಗಾದ್ರ ಸಚಿವ ರಾಜಣ್ಣ ಕಲಾಪದ ಅವಧಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿದ್ರು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದೆ, ದಾಖಲೆಗಳ ಸಮೇತ ದೂರು ಕೊಡ್ತೇನೆ ಅಂದಿದ್ರು ರಾಜಣ್ಣ. ಆದ್ರೆ ಇವತ್ತು ನನ್ನ ಹತ್ರ ಯಾವುದೇ ದಾಖಲೆ ಇಲ್ಲ ಅಂತ ಹೇಳ್ತಿದ್ದಾರೆ. ದಾಖಲೆ ನೀಡದೆ ದೂರು ನೀಡ್ತೇನೆ ಅಂತ ಹೇಳ್ತಿದ್ದಾರೆ ರಾಜಣ್ಣ ಅವರು. ಹಾಗಾದ್ರೆ ಹೈಕಮಾಂಡ್ ಏನಾದ್ರೂ ರಾಜಣ್ಣ ಅವ್ರ ಮೇಲೆ ಒತ್ತಡವನ್ನ ಹೇರ್ತಾ ಇದೆಯಾ? ಹೈಕಮಾಂಡ್ನ ಬಲವಂತಕ್ಕೇನೆ ಮೆತ್ತಗಾದ್ರ ರಾಜಣ್ಣ ಅನ್ನೋ ಅನುಮಾನ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ದಾಖಲೆ ಇದೆ, ದಾಖಲೆ ಸಮೇತ ದೂರು ಕೊಡ್ತೇನೆ ಅಂತ ಹೇಳಿ ಸದನದ ಸಂದರ್ಭದಲ್ಲಿ ಹೇಳಿದ ರಾಜಣ್ಣ ಅವರು ಇವತ್ತು ದಾಖಲೆ ಇಲ್ಲ, ಸಿಸಿಟಿವಿ ಫುಟೇಜ್ ಇಲ್ಲ, ಈ ರೀತಿಯಾದ ಹೇಳಿಕೆ. ನಿಜವಾಗ್ಲೂ ದಾಖಲೆಗಳು ಇದೆಯಾ ಇಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಇವ್ರ ಮಾತು. ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕಾದ್ರೆ ಸ್ಮಿತಾ, ನಮಗೆ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ರಾಜಣ್ಣ ಅವರ ಬಳಿ ದಾಖಲೆಗಳಿದಾವೆ. ಯಾಕಂದ್ರೆ ನಾವು ಇದನ್ನ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ದಾಖಲೆಗಳನ್ನ ರಾಜಣ್ಣ ಅವರು ಇಟ್ಕೊಂಡಿದ್ದಾರೆ. ಇದು ಒಂದು ಭಾಗ. ಹೋದ ಗುರುವಾರ, ಕಳೆದ ಗುರುವಾರವೇ ಇದನ್ನ ಸದನದಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದು ರಾಜಣ್ಣ. ಅವತ್ತು ಸದನದಲ್ಲಿ ಅಬ್ಬರಿಸಿ ಬಬ್ಬೆರೆದಿದ್ರು. ಇದಕ್ಕೆ ಬಿಜೆಪಿ ಸೇರಿದಂತೆ ಸ್ವಪಕ್ಷಿಯವರು ಕೂಡ ಸಾಥ್ ಕೊಟ್ಟಿದ್ರು. ಯಾರೇ ಆಗ್ಲಿ ಈ ಹನಿ ಟ್ರ್ಯಾಪ್ ಹಿಂದೆ ಎಂತವರೇ ನಾಯಕರಾಗಿರ್ಲಿ, ನಾವು ಅವ್ರನ್ನ ಮಟ್ಟ ಹಾಕ್ತೇವೆ ಅನ್ನುವಂತ ಮಾತನ್ನ ಅಬ್ಬರಿಸಿ ಬಬ್ಬೆರೆದಿದ್ರು. ಮತ್ತು ಸ್ವತಃ ಅವರೇ ಸದನದಲ್ಲಿ ಹೇಳ್ತಾರೆ, ನನ್ನ ಹತ್ರ ಎಲ್ಲ ದಾಖಲೆಗಳಿದಾವೆ, ದಾಖಲೆ ಸಮೇತ ನಾನು ದೂರು ಕೊಡ್ತೇನೆ, ಸಿಎಂಗೆ ಕೊಡ್ತೇನೆ ಮತ್ತೆ ಗೃಹ ಸಚಿವರು ಕೊಡ್ತೇನೆ ಅನ್ನೋಂತ ಮಾತನ್ನ ಹೇಳಿದ್ರು. ಗುರುವಾರ ಕಳೆದ ಎಷ್ಟು ದಿನ ಆಯ್ತು, ಈಗ ಆಗ್ಲೇ 4-5 ದಿನಗಳಾಯ್ತು. 4-5 ದಿನದಿಂದ ದೂರು ಕೊಟ್ಟಿಲ್ಲ. ಅದ್ರ ಹೊರತುಪಡಿಸಿ ಇವತ್ತು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ನೀವು ಗಮನಿಸಿರಬಹುದು, ನಾನು ಇವತ್ತು ದೂರು ಕೊಡ್ತಾ ಇದ್ದೇನೆ, ಆದ್ರೆ ಯಾವುದೇ ದಾಖಲೆಗಳು ನನ್ನ ಹತ್ರ ಇಲ್ಲ, ನಾನು ದಾಖಲೆ ಇಲ್ಲದೆ ದೂರನ್ನು ಕೊಡ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಂಟ್ರಿ ಆಗಿರೋದು ಇದಕ್ಕೆ ಒಂದಷ್ಟು ಅನುಮಾನಗಳಿಗೆ ಪುಷ್ಟಿಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ರಾಷ್ಟ್ರ ವ್ಯಾಪದ ಮಟ್ಟದಲ್ಲಿ ಕಾಂಗ್ರೆಸ್ನವರಿಗೆ ಒಂದಷ್ಟು ಮುಜುಗರ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗುವಂತ ಕೆಲಸಗಳು ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸ್ವತಃ ಹೈಕಮಾಂಡ್ ನಾಯಕರು, ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಭೇಟಿ ಮಾಡಿ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿದ್ದಾರೆ. ಈ ಪ್ರಕರಣದಲ್ಲಿ ಒಂದಷ್ಟು ನೀವು ಅಳೆದು ತೂಗು ನಿರ್ಧಾರಗಳನ್ನ ಮಾಡಿ ಅನ್ನುವಂಥದ್ದು ಮತ್ತು ಗರಂ ಕೂಡ ಆಗಿದ್ರು ಅನ್ನುವಂತ ಮಾಹಿತಿಗಳಿದಾವೆ. ಈ ಪ್ರಕರಣವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಕ್ಕೆ ಹಾಕ್ಬಿಟ್ರಿ ಅನ್ನುವಂಥದ್ದು. ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಮತ್ತು ಇವತ್ತು ರಾಜಣ್ಣ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ರಾಜಣ್ಣ ಅವರು ಮೆತ್ತಗಾಗಿದ್ದಾರೆ ಅನ್ನುವಂಥದ್ರಲ್ಲಿ ಅನುಮಾನ ಇಲ್ಲ. ಇದರಲ್ಲಿ ರಾಜಣ್ಣ ಅವರು ಮೆತ್ತಗಾಗಿದ್ದಾರೆ. ಕಾಟಾಚಾರಕ್ಕೆ ಏನಾದ್ರೂ ಇದನ್ನ ದೂರು ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದಾವೆ. ಅವ್ರ ದೂರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದಾರೆ ಅನ್ನೋದನ್ನ ಗ್ರಹಿಸಿದ ನಂತರ ಮೆತ್ತಗಾದ್ರ ಅಥವಾ ಇನ್ನೂ ಕೂಡ ಅವರು ನನಗೆ ನ್ಯಾಯ ಸಿಗಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಗಟ್ಟಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಲಿದೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.